ಎಲ್ಲರಿಗೂ ಧನ್ಯವಾದ ತಿಳಿಸಿದೆ ಸಾತ್ವಿಕ ಕುಟುಂಬ. ಆತನ ಹೆಸರನ್ನು ಇನ್ನು ಮುಂದೆ ಸಿದ್ಧಲಿಂಗ ಅಂತ ಕರೀತಾರಂತೆ. ಸಾತ್ವಿಕ ಹೆಸರನ್ನು ಸಿದ್ದಪ್ಪ ಮುತ್ಯ ಅಂತ ಹೆಸರಿಡೋದಕ್ಕೆ ಕುಟುಂಬದವರು ನಿರ್ಧರಿಸಿದ್ದಾರೆ. ನಾವು ನಂಬಿದ ದೇವರು ನಮಗೆ ಮಗನನ್ನು ಬದುಕಿಸ್ಕೊಟ್ಟ ಅಂತ. ಹಾಗೆಯೇ ಎಲ್ಲರೂ ಯಾರ್ಯಾರು ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರು ಅವರೆಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಮತ್ತು ಮಗುವಿನ ಶೀಘ್ರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ ಪಬ್ಲಿಕ್ ಟಿವಿ ಸೇರಿದಂತೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಸಾತ್ವಿಕ್ ಅವರ ಅತ್ತೆ ಹಾಗೂ ಅವರ ಅಕ್ಕ ಆಗಬೇಕು, ಅವ್ರ ಚಿಕ್ಕಮ್ಮ ಆಗಬೇಕು, ಅವರು ಕೂಡ ಇದ್ದಾರೆ ನಮ್ಮ ಒಟ್ಟಿಗೆ. ಆಗಿದ್ರೆ ಮೊದಲದಾಗ ಮಾತಾಡ್ಸೋಣ. ಅವ್ರ ಚಿಕ್ಕಮ್ಮ ಇದ್ದಾರೆ. ಚಿಕ್ಕಮ್ಮ ಆಗಿ ಈಗ ಯಶಸ್ವಿಯಾಗಿ ಕಾರ್ಯಾಚರಣೆ ಹೊರಗೆ ಬಂದ ಏನು ಅನಿಸ್ತಾ ಇದೆ? ಏನು ಹೇಳಿಕ್ಕೆ ಇಚ್ಛೆ? ಸಾತ್ವಿಕ್ ಮತ್ತೆ ಬದುಕು ಬಂದ ನಮ್ಗೆ ಫುಲ್ ಖುಷಿ ಆಗ್ತಿದೆ. ನಮಗೆ ಸಿದ್ಲಿಂಗ್ ಮುತ್ತನ ಪವಾಡ ಅಂತ ತಿಳ್ಕೊತೀವಿ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಕೂತಿದ್ವಿ ನಾವು. ಆಮೇಲೆ ಆ ದೇವರೇ ಮತ್ತೆ ಹುಟ್ಟು ಬಂದು ಹೋಗಿ ಮಾಡ್ದ. ನಮ್ಗೆ ಫುಲ್ ಖುಷಿ ಆಗ್ತಿದೆ ನಮಗೆ. ನಾವು ಇನ್ನು ಮುಂದೆ ಅವನನ್ನ ಸಾತ್ವಿಕ್ ಅಂತ ಕರಲ್ಲ, ಸಿದ್ಲಿಂಗೇಶ್ವರ ಅಂತ ಕರಿತೀವಿ. ಹೌದು, ಸಿದ್ಲಿಂಗೇಶ್ವರ ಅಂತಾನೆ ಕರಿತೀವಿ. ನಿರಂತರ 12 ಗಂಟೆ ಮಾಡಿಕೊಳ್ಳೋ ಕಾರ್ಯಾಚರಣೆ ಮಾಡಿದ್ರು ಕೂಡ ಎಲ್ಲರೂ ಕೂಡ ಆಶಾಭಾವನೆ ಇಟ್ಕೊಂಡು ಕೂತಿದ್ರು. 19 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆ ಆದ ನಂತರ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆದಿದೆ. ಸಾತ್ವಿಕನಿಗೆ ಏನಂತೀವಿ ಹೆಸರು ಇಡ್ಬೇಕಂತ ಮಾಡಿದ್ರೆ? ಸಾತ್ವಿಕೆ ಸಿದ್ಲಿಂಗ್ ಹೆಸರು ಇಡ್ತೀವಿ, ಅದೇ ಅಂತ ಕರಿತೀವಿ ಇನ್ನು ಮುಂದೆ ನಾವು. ಅವನೇ ಹುಟ್ಟು ಬಂದಂಗಾಯ್ತು ನಮಗೆ. ನಾವೆಲ್ಲ ನಮ್ಮ ಮಗನ ಕಳ್ಕೊತೀವಿ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಮಗೆ ಮತ್ತೆ ಸಿದ್ಲಿಂಗ್ ಮುತ್ತ ಧೈರ್ಯ ಕೊಟ್ಟ. ಬರ್ತಾ 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 ನಿಮ್ಮ ಮಗ ಬದುಕ್ತಾನೆ ಅಂತ ಧೈರ್ಯ ಬಂತು ನಮಗೆ. ನಾವು ಅದಕ್ಕೆ ಆ ಮುತ್ತನ ಹೆಸರೇ ಕರಿತೀವಿ. ನಾವು ಸಿದ್ಲಿಂಗೇಶ್ವರ ಮುತ್ತನ ಹೆಸರೇ ಕರಿತೀವಿ. ಚಿಕ್ಕಮ್ಮವ್ರು ಮಾತಾದ್ರೆ ಅವ್ರ ಅತ್ತೆಯವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಹಾಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ತುಂಬಾನೇ ಸಂತೋಷ ಪಡ್ತೀವಿ. ತುಂಬಾನೇ ಖುಷಿಯಾಗಿದೆ ನಮಗೆ. ನಮ್ಮ ಹಳೆಯ ನಮ್ಮ ಮನೆಗೆ ನಮ್ಮ ಮಡಿಲಿಗೆ ಬಂದಿದ್ದಾನಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಏನಿದೆ ಸರ್ ಹೇಳಿ. ನಾವು ಸಿದ್ಧಲಿಂಗ ಮಹಾರಾಜರ ಮೇಲೆ ಭಕ್ತಿ ಇಟ್ಟಿದ್ದಕ್ಕೂ ನಮಗೆ ಆ ಭಕ್ತಿ ಕೊನೆಗೂ ಸಲ್ತು ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಆದರೂ ನಮ್ಮ ಸಾತ್ವಿಕ್ ಅಂತ ಬಿಟ್ಟು ಸಿದ್ಧಲಿಂಗ ಮಹಾರಾಜರು ಅಂತೇಳಿ ಅವ್ರನ್ನ ನಾವು ಕರೆಯೋಕ್ಕೆ ಇಷ್ಟಪಡ್ತೀವಿ. ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ಪಬ್ಲಿಕ್ ಟಿವಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ, ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ಗೆ ಎಲ್ಲ ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ. ಇದಿಷ್ಟು ಏನಂತಂದ್ರೆ ಮೊದಲನೇದಾಗಿ ಯಾವ ರೀತಿ ಕಾರ್ಯಾಚರಣೆ ನಡೆಸಿರಲ್ಲ ಕಾರ್ಯಾಚರಣೆ ಸಿಬ್ಬಂದಿಗೆ, ಜೊತೆಗೆ ಏನಂತಂದ್ರೆ ಏನು ನಿರಂತರವಾಗಿ ಸುದ್ದಿನ ಬಿತ್ತರಿಸಿದ ಪಬ್ಲಿಕ್ ಟಿವಿಗೆ ಎಲ್ಲರೂ ಕೂಡ ಏನು ಅಂತಂದ್ರೆ ಅಭಿನಂದನೆಗಳನ್ನ. ಗೌತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. ಈ ಎಲ್ಲ ಒಟ್ಟಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡಿತಾ ಹೋಗೋಣ. ಪುರುಷೋತ್ತಮ್, ಇಂಥ ಒಂದು ದುರ್ಘಟನೆ ನಡೆದಿದೆ ಅಂತ ಗೊತ್ತಾದ ಕ್ಷಣದಿಂದ ಇಲ್ಲಿಯ ತನಕ ಸತತವಾಗಿ ಈ ಸುದ್ದಿಯನ್ನು ಕವರೇಜ್ ಮಾಡ್ತಾ ಇದ್ದೀರಾ. ಆ ಮಗುವನ್ನು ಕೊಳವೆ ಬಾವಿಯಿಂದ ಹೊರತೆಗೆದ ನಂತರ ಎಲ್ಲರಲ್ಲೂ ಒಂದು ರೀತಿ ಧನ್ಯತಾ ಭಾವ. ಹೇಗಿತ್ತು ಆ ಸಂದರ್ಭ? ರೈಟ್ ನೌ ಏನು ಅಪ್ಡೇಟ್ಸ್ ಇದೆ? ನಿಜವಾಗ್ಲೂ ಏನು ಅಂತಂದ್ರೆ ಕಣ್ ತುಂಬ್ಕೊಳಕ್ ಆಗ್ತಿಲ್ಲ. ಯಾಕಂತಂದ್ರೆ ಆ ಮಗು ಏನ್ ನೋಡಿದ್ರೆ ಕೇವಲ ಒಂದು 16 ತಿಂಗಳ ಮಗು ಈ ರೀತಿ ಒಂದು ಕೊಳವೆ ಬಾವಿ ಬಿದ್ದಿದ್ದು ಯಾರಿಗೂ ಕೂಡ ಸಹಿಸ್ಲಿಕ್ಕೆ ಆಗಿರ್ಲಿಲ್ಲ. ಎಷ್ಟೊಂದು ಪಾಪಿ ಅಂತ ದೇವ್ರಿಗೂ ಕೂಡ ಮೊರೆಗೆ ಹೋಗಿದ್ರು ಎಲ್ರಿಗೂ, ಅನೇಕ ಜನರು ಕೂಡ. ಆದ್ರೆ ಏನು ಒಂದು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ರು NDRF ಟೀಮ್ ಆಗ್ಲಿ, ಜಿಲ್ಲಾಡಳಿತ ಆಗ್ಲಿ, ಮತ್ತೆ ಏನ್ SDRF ಟೀಮ್ ಬಂದಿತ್ತು, ಎಲ್ರೂ ಕೂಡ ಏನು ಅಂತಂದ್ರೆ ಆಲೋಚನೆ ಮಾಡಿ ಒಂದು ಪ್ಲಾನ್ ಪ್ರಕಾರ ಸೂಕ್ಷ್ಮವಾಗಿ, ಯಾಕಂದ್ರೆ ಒಂದ್ ಕಡೆ ಏನು ಒಂದು 20 ಫೀಟ್ ಅಗಿಬೇಕಾಗಿತ್ತು. ತದನಂತರ ಅದಕ್ಕೆ ಅಡ್ಡಲಾಗಿ ಏನು ಅಂತಂದ್ರೆ 16 ಫೀಟ್ ಏನು ಮಗು ಇತ್ತು ಅದರ ಕೆಳಗಡೆ ಒಂದು ಕೂಡ ಅಡ್ಡಲಾಗಿ ಒಂದು ಸೇತುವೆನ ಮಾಡ್ಬೇಕಾಗಿತ್ತು. ಅದಕ್ಕೆ ಕೂಡ ಏನು ಅಂತಂದ್ರೆ 6 ಫೀಟ್ ಒಂದು ಸೇತುವೆನ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆನೂ ಎಲ್ಲಾ ವೇಳೆಯಲ್ಲೂ ಕೂಡ ಎಂತ ಅತಿ ಸೂಕ್ಷ್ಮವಾಗಿ ಎಲ್ಲವನ್ನು ವಿಚಾರ ಮಾಡಿ ಯಾವುದೇ ರೀತಿಯಾದಂತಹ ಧಕ್ಕೆ ಒಂದು ಮಗುಗೆ ಆಗ್ಬಾರ್ದು ಕೊಳವೆ ಬಾವಿಯಲ್ಲಿ, ಇದನ್ನ ಆಲೋಚನೆ ಮಾಡಿ ಎಲ್ರೂ ಕೂಡ ಏನು ಅಂತಂದ್ರೆ ಯಶಸ್ವಿಯಾಗಿ ಒಂದು ಕಾರ್ಯಾಚರಣೆ ನಡೆಸಿದ್ರು. ಇದಕ್ಕೆ ಎಲ್ರೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕುಟುಂಬಸ್ಥರು ಸಂತಸಾಂಕರು ಎಲ್ಲೇ ಮಿರಿತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕುಟುಂಬಸ್ಥರು ಸೇರಿದಂತೆ ಸಂಬಂಧಿಕರು ಏನಿದ್ರು ಎಲ್ರೂ ಕೂಡ ಏನು ಅಂತಂದ್ರೆ ಒಂದೇ ಒಂದು ಇಲ್ಲ, ಏನು ಒಂದು ಲಕ್ಷಾಣ ಗ್ರಾಮದ ಪ್ರಸಿದ್ಧ ಮತ್ತು ಆರಾಧ್ಯ ದೈವ ಏನಿದ್ದಾರೆ ಸಿದ್ದಪ್ಪ ಮುತ್ಯ, ಅವರ ಒಂದು ಅವತಾರದಿಂದ, ಅವರ ಪವಾಡದಿಂದಲೇ ಈ ರೀತಿ ಒಂದು ಪವಾಡ ಸದೃಶವಾಗಿ ನಮ್ಮ ಮಗ ಬಂದಿದ್ದಾನೆ. ಆ ಕಾರಣಕ್ಕಾಗಿ ಅವನ ಹೆಸರು ಇಡ್ಲಿಕ್ಕೂ ಕೂಡ ಈಗ ಅವರು ಆಲೋಚನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಏನು ಅಂತಂದ್ರೆ ಒಂದು ತಾಲೂಕು ಆಸ್ಪತ್ರೆಗೆ ಸಂಪೂರ್ಣವಾದಂತ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ. ಈ ವಿಶೇಷ ಏನು ಅಂತಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಮಗುವಿಗೆ, ಯಾಕಂದ್ರೆ ಸುಮಾರು 19 ಗಂಟೆಗಳ ಕಾಲ ಒಂದು ಕೊಳವೆ ಬಾವಿಲಿ ಮಗು ಇತ್ತು. ಆದ್ರೂ ಕೂಡ ಏನಂತಂದ್ರೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಗಳ ಬಿಟ್ಟರೆ ಯಾವುದೇ ರೀತಿಯ ಮಗುಗೆ ಏನೂ ತೊಂದರೆ ಆಗಿಲ್ಲ, ಸಂಪೂರ್ಣವಾಗಿ ಆರೋಗ್ಯಕರವಾಗಿದ್ದಾನೆ ಅನ್ನೋದನ್ನ DH ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ.
ತಾಲೂಕು ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಚಿಕಿತ್ಸೆ ನೀಡಿದ ನಂತರ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ, ಅಂದ್ರೆ ಹೆಚ್ಚಿನ ಚಿಕಿತ್ಸೆ ಅಂದ್ರೆ ನೀವು ಹೇಳಿದಾಗ ಏನು ಅಂತಂದ್ರೆ ಪರೀಕ್ಷೆ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಕೇವಲ ಏನು ಅಂತಂದ್ರೆ MRI ಟೆಸ್ಟ್ ಮಾಡಿಸಿ ಅದು ಈ ಒಳಪೆಟ್ಟು ಏನಾದ್ರು ಆಗಿದೆ ಅನ್ನೋದನ್ನ ಕಂಡಿಡ್ಲಿಕ್ಕೆ ಮಾತ್ರ ಅದನ್ನು ಒಂದು ತಪಾಸಣೆ ಮಾಡಿ ತಲೆಯಿಂದ ಅದನ್ನು ಕೂಡ ಒಂದು ಭಯ ಏನಿದೆ ಅದನ್ನ ಹೋಗಲಾಡಿಸ್ಲಿಕ್ಕೆ ಒಂದು MRI ಟೆಸ್ಟ್ ಗಾಗಿ ಮಾತ್ರ ಒಂದು ಜಿಲ್ಲಾಸ್ಪತ್ರೆಗೆ ಈಗ ರವಾನಿಸಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ MRI ಟೆಸ್ಟ್ ಕೂಡ ಮಾಡುತ್ತೆ. 2 ದಿನಗಳ ಕಾಲ ಅಲ್ಲೇ ಇಟ್ಕೊಂಡು ಮಗುವಿಗೆ ಚಿಕಿತ್ಸೆ ನೀಡಲಿಕ್ಕೆ ಕೂಡ ಈಗ ಆರೋಗ್ಯ ಅಧಿಕಾರಿಗಳು ಜಿಲ್ಲಾಡಳಿತ ಮುಂದಾಗಿದೆ. ಅರವಿಂದ್. ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಎಲ್ಲದಕ್ಕೂ ಕೂಡ ಎಲ್ಲ ಆತಂಕಗಳು ಕೂಡ ನಿವಾರಣೆ ಆಗಿದೆ ಇವಾಗ ಸದ್ಯಕ್ಕೆ. ಇದಕ್ಕೋಸ್ಕರ ಹಗಲು ಇರುಳು ಶ್ರಮಿಸಿದಂತಹ ಎಲ್ರಿಗೂ ಕೂಡ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಮುಖ್ಯಮಂತ್ರಿಗಳು ಕೂಡ ಟ್ವೀಟ್ ಮಾಡಿದ್ದಾರೆ. ಮಗುವಿನ ರಕ್ಷಣೆಗೆ ಶ್ರಮಿಸಿದ ಸಿಬ್ಬಂದಿ ಕಾರ್ಯ ಮೆಚ್ಚುವಂಥದ್ದು. ಸಾವನ್ನೇ ಗೆದ್ದು ಕಂದಮ್ಮ ಪೋಷಕರ ಮಡಿಲು ಸೇರಿದ್ದು ಖುಷಿ ಆಯಿತು. ತೆರೆದ ಕೊಳವೆ ಬಾವಿಗಳನ್ನು ಮುಚ್ಚದಿದ್ದರೆ ಇಂತಹ ಅವಘಡಗಳು ನಡೆಯುತ್ತವೆ. ನಿಜ ಅದು. ಜನ ಜಾಗೃತರಾಗಿ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಇಂಥ ಇನ್ಸಿಡೆಂಟ್ಗಳಾದಾಗ ಮಾತ್ರ ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಬೇರೆ ಸಂದರ್ಭಗಳಲ್ಲಿ ಎಲ್ಲ ಮರ್ತೇ ಬಿಡ್ತಾರೆ. ಕೊಳವೆ ಬಾವಿ ತೆಗೆಸ್ತಾರೆ, ನೀರು ಬರಲಿಲ್ಲ ಅಂದರೆ ಹಾಗೆ ಬಿಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು, ಕ್ಲೋಸ್ ಮಾಡಬೇಕು. ಇಲ್ಲ ಅಂತಂದರೆ ನಾಳೆ ದಿನ ಇಂಥ ಘಟನೆಗಳು ಮತ್ತೆ ಮತ್ತೆ ನಡೀತಾನೆ ಇರ್ತವೆ. ಕೊಳವೆ ಬಾವಿಗಳನ್ನು ಮುಚ್ಚೋದಕ್ಕೆ ಅಭಿಯಾನಗಳೇ ನಡೆದಿತ್ತು 2014ರಲ್ಲಿ, 2018ರಲ್ಲಿ. ಆಮೇಲೆ ಎಲ್ಲ ಜನ ಮರೆತುಬಿಟ್ರು. ದಯವಿಟ್ಟು ನಿಮ್ಮ ಜಾಗಗಳಲ್ಲಿ ನೀವೇನಾದರೂ ಕೊಳವೆ ಬಾವಿ ಕೊರೆಸಿದ್ರೆ, ಅದು ವೇಸ್ಟ್ ಆಗಿ ಹಾಗೆ ಬಿಟ್ಟಿದ್ರೆ ಮುಚ್ಚಿಸಿ. ಒಂದು ಕಲ್ಲು ಚಪ್ಪಡಿ ತಂದು ಅಡ್ಡ ಹಾಕ್ಬಿಟ್ರೆ ಆಗೋಯ್ತಪ್ಪ. ಅದರಿಂದ ಮಕ್ಕಳ ಪ್ರಾಣ ಉಳಿಯುತ್ತೆ. ಅಥವಾ ಒಂದು ವೇಳೆ ನೀರು ಬಂದಿದ್ರೆ ನೀವು ಅದಕ್ಕೆ ಬೋರ್ಗೀರ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋಬೇಕು, ಮೋಟ್ರ್ ಹಾಕ್ಕೊಂಡು. ಹಾಗೆ ಮಾತ್ರ ಯಾವ ಕಾರಣಕ್ಕೂ ಬಿಡಬೇಡಿ. ಇಲ್ಲಾಂದರೆ ಸಾತ್ವಿಕ್ಗೆ ಇದ್ದಂತಹ ಅದೃಷ್ಟ ಎಲ್ರಿಗೂ ಇರುತ್ತೆ ಅಂತಲೂ ಅಂದ್ಕೋಬೇಡಿ. ಕೊನೆಗೂ ಕೂಡ ಸಾವನ್ನು ಗೆದ್ದು ಬಂದಿದ್ದಾನೆ ಸಾತ್ವಿಕ್. 2 ವರ್ಷದ ಸಾತ್ವಿಕ್ ಕಂದಮ್ಮ. ಪುಟ್ಟ ಕಂದಮ್ಮನನ್ನು ಈಗ ವಿಜಯಪುರ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿ 1-2 ದಿನ ಅಬ್ಸರ್ವೇಷನಲ್ಲಿ ಇಟ್ಟು ನಂತರ ಮಗುವನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಬೇರೆ ಯಾವ ಇಂಜುರೀಸ್ ಕೂಡ ಏನೂ ಆಗಿಲ್ಲ. ಆ ಮಗು ಕೇಸಿಂಗ್ ಪೈಪಲ್ಲೇ ಸಿಕ್ಕಾಕೊಂಡಿದ್ರಿಂದ ದೊಡ್ಡ ಮಟ್ಟದ ಇಂಜುರೀಸ್ ಆಗಿಲ್ಲ. ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮನಗರದಲ್ಲಿ 2 ವರ್ಷದ ಸಾತ್ವಿಕ್ ಸಾವನ್ನ ಗೆದ್ದು ಬಂದಿದ್ದಾನೆ. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಎಲ್ರಿಗೂ ಕೂಡ ಧನ್ಯವಾದ ಅಂತ ಯಡಿಯೂರಪ್ಪನವರು ಕೂಡ ಆ ಸಿಬ್ಬಂದಿಯನ್ನು ಪ್ರಶಂಸಿಸಿದ್ದಾರೆ. ಬಂಧುಗಳೇ, ನಾನು ಒಂದು ವಿಶೇಷವಾದಂತ ಕಾರಣಕ್ಕಾಗಿ ನಾನು ಬಂದು ನಿಂತಿದ್ದೇನೆ. 2 ವರ್ಷದ ಮಗು ಸಾತ್ವಿಕ್ 17 ಗಂಟೆ ಕೊಳವೆ ಬಾವಿ ಇತ್ತು. ಆ ವೈದ್ಯಾಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಸೇರಿ ಆ ಮಗುವನ್ನು ಜೀವಂತ ಹೊರಗಡೆ ತಂದಿದ್ದಾರೆ. ಅದಕ್ಕಾಗಿ ನೀವೆಲ್ಲ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಕ್ಕೆ ಅಂತಿದ್ದೇನೆ. ನಿಜಕ್ಕೂ ಸಹ ಇದೊಂದು ಪವಾಡ ದೃಶ್ಯವಾದಂಥ ಘಟನೆ. ಆ ಮಗು 100 ವರ್ಷ ಕಾಲ ಬದುಕಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಲಿ ಅಂತೇಳಿ ನೀವೆಲ್ಲರೂ ಹಾರೈಸಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ. ಇದು ಯಡಿಯೂರಪ್ಪನವರು. ಅವರಿಗೆ ವಿಚಾರ ಗೊತ್ತಾಗ್ತಿದ್ದ ಹಾಗೆಯೇ ಕಾರ್ಯಕ್ರಮದಲ್ಲಿ ಅವರು ಅದನ್ನು ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ, ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿದ್ದಾರೆ. ಯಾಕೆಂದರೆ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ. ಎಲೆಕ್ಷನ್ ಟೈಮ್. ಸರ್ಕಾರನೂ ಕೂಡ ಅದಕ್ಕೆ ಬೇಕಾದ ಎಲ್ಲ ಸಪೋರ್ಟ್ ಮಾಡ್ತು. ಪಾಪ NDRF, SDRF ಟೀಮ್ ಅವರು ಅಥವಾ ವೈದ್ಯಕೀಯ ತಂಡ ಎಲ್ಲರೂ ಕೂಡ ಕಳಿಸ್ಕೊಟ್ಟಿದ್ರು. ಅದರಂತೆ ಎಲ್ಲರೂ ಕೂಡ ಅವರವರ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಕೊಳವೆ ಬಾವಿಯಿಂದ ಹೊರತೆಗೆದ ಬಳಿಕ ಸಾತ್ವಿಕ್ನನ್ನ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು ಚಿಕಿತ್ಸೆಗೆ ಅಂತ, ಇಂಡಿ ತಾಲೂಕು ಆಸ್ಪತ್ರೆಗೆ. ಅದಾದ ಬಳಿಕ ಈಗ ಅಲ್ಲಿಂದ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಡಾಕ್ಟ್ರು DHO ಹೇಳಿದ ಪ್ರಕಾರ ಯಾವುದೇ ತರ್ಚಿರೋ ಗಾಯಗಳಾಗಿದೆ ಅಷ್ಟೇ, ದೊಡ್ಡ ಮಟ್ಟದ ಇಂಜುರಿ ಯಾವುದು ಕೂಡ ಇಲ್ಲ ಅಂತ ಹೇಳಿದ್ರು. ಆದರೆ ಇಂಥ ಸಂದರ್ಭಗಳಲ್ಲಿ ಇಂಟರ್ನಲ್ ಇಂಜುರೀಸ್ ಆಗಿರುತ್ತೆ. ಆ ಇಂಟರ್ನಲ್ ಇಂಜುರೀಸ್ ಆಗಿದ್ದರೆ ತಪಾಸಣೆ ಮಾಡಬೇಕು, ಪರೀಕ್ಷೆ ಮಾಡಬೇಕು, CT ಸ್ಕ್ಯಾನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಮಗುವನ್ನು. ಅದನ್ನು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಮಗು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ. ಮಗುವಿನ BP,
ಹಾರ್ಟ್ ರೇಟ್ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ, ಮಗು ಅಳುತ್ತಾ ಇದೆ. ಅಂದರೆ ಎಲ್ಲ ಪ್ರಕ್ರಿಯೆಗಳು ಕೂಡ ತುಂಬ ಸಹಜವಾಗಿದೆ ಅಂತ DHO ಕೊಟ್ಟಂತಹ ಮಾಹಿತಿ. ಹಾಗಾಗಿ ಅವರ ತಂದೆ ತಾಯಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಬಟ್ ಯಾವುದಕ್ಕೂ ಇರಲಿ ಅಂತ ಒಂದು ಸರ್ತಿ CT ಸ್ಕ್ಯಾನನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಒಳಗಡೆ ಬ್ಲಡ್ ಬ್ಲಾಕ್ ಆಗಿರುತ್ತೆ, ಕೆಲವು ಕಡೆ ಆ ಥರ ಏನಾದರೂ ಆಗಿದೆಯಾ, ಅಥವಾ ಇಂಟರ್ನಲ್ ಡ್ಯಾಮೇಜಸ್ ಏನಾದರೂ ಆಗಿದೆಯಾ, ಇಂಟರ್ನಲ್ ಇಂಜುರೀಸ್ ಇದೆಯಾ, ಇದೆಲ್ಲವನ್ನು ತಿಳ್ಕೊಳ್ಬೇಕು ಅಂತಂದರೆ ಸಹಜವಾಗಿ CT ಸ್ಕ್ಯಾನನ್ನು ಮಾಡಬೇಕಾಗುತ್ತೆ. CT ಸ್ಕ್ಯಾನ್, MRI ಸ್ಕ್ಯಾನ್ ಯಾವುದಾದ್ರೂ ಮಾಡ್ತಾರೆ. ಸೊ ಅದಾದ ಬಳಿಕ ಮಗು ಏನೂ ತೊಂದರೆ ಇಲ್ಲ ಅಂತಂದರೆ 1-2 ದಿವಸದಲ್ಲಿ ಮಗುವನ್ನು ಮನೆಗೆ ಕಳಿಸ್ಕೊಡ್ತಾರೆ. ಇವತ್ತು ನಾಳೆ ಇಟ್ಕೊಂಡು ನಾಡಿದ್ದು ಕಳಿಸ್ಕೊಡ್ಬೋದು. ಮತ್ತು ಮಗುವಿಗೆ ಸ್ವಲ್ಪ 20 ಗಂಟೆ ತನಕ ಅನ್ನ ನೀರು ಏನೂ ಇರಲಿಲ್ವಲ್ಲ, ಸ್ವಲ್ಪ ಸುಸ್ತಾಗಿರುತ್ತೆ ಮಗು, ಅಥವಾ ಜ್ವರ ಬಂದರೂ ಬರ್ಬೋದು, ಗಾಬರಿಗೆ ಭಯಕ್ಕೆ, ಅದೆಲ್ಲವನ್ನು ಅವೆಲ್ಲ ಸ್ಮಾಲ್ ಥಿಂಗ್ಸ್, ತುಂಬ ಚಿಕ್ಕ ವಿಚಾರಗಳವೆಲ್ಲ. ಹಾಗಾಗಿ ಅದನ್ನೆಲ್ಲ ಡಾಕ್ಟ್ರು ರೆಡಿ ಮಾಡ್ತಾರೆ. ಆದರೆ ಯಾವುದೇ ಸದ್ಯದ ಮಾಹಿತಿಯ ಪ್ರಕಾರ ಯಾವ ತೊಂದರೆನೂ ಕೂಡ ಸಾತ್ವಿಕಗಿಲ್ಲ. ಸಾತ್ವಿಕ್ ಅಕ್ಷರಶಃ ಸಾವನ್ನು ಗೆದ್ದು ಬಂದಿದ್ದಾನೆ. 20 ಗಂಟೆಗಳು ತಲೆ ಕೆಳಗಾಗಿ ಕೊಳವೆ ಬಾವಿನಲ್ಲಿದ್ದು ಅನ್ನ ಇಲ್ಲ, ನೀರಿಲ್ಲ, ಹಾಲಿಲ್ಲ, ಏನೂ ಇಲ್ಲದೆ ಈ ಮಗು 2 ವರ್ಷದ ಮಗು ಬದುಕಿದೆ ಅಂತಂದರೆ ನಿಜಕ್ಕೂ ಕೂಡ ಇದೊಂಥರ ಪವಾಡವೇ ಸರಿ, ದೇವರ ಆಶೀರ್ವಾದವೇ ಸರಿ. ಕೊನೆಗೂ ಕೂಡ ಆಮೇಲೆ ಇವರ NDRF ಮತ್ತು SDRF ಅವರ ಕಾರ್ಯಾಚರಣೆ ಇದೆಯಲ್ಲ, ಅದು ಅತ್ಯಂತ ಶ್ಲಾಘನಾರ್ಹ. ಯಾರು ಎಷ್ಟೇ ಆತುರ ಮಾಡಿದ್ರೂ ಕೂಡ ಆತುರವನ್ನು ಅವರು ಕೆಲಸದಲ್ಲಿ ತೋರಿಸ್ದೇನೆ ಬಹಳ ಸಂಯಮದಿಂದ, ತಾಳ್ಮೆಯಿಂದ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ಕರಾರುವಾಕ್ಕಾಗಿ ಮಾಡಿ ಕೊನೆಗೂ ಕೂಡ ಮಗುವನ್ನು ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ನೀವು ಅವ್ರು ಕೊರೆದಿರ್ತಕ್ಕಂಥದ್ದು ನೋಡಬೇಕು. ಕೆಲವು ವಿಜುವಲ್ಸ್ ಇದೆ, ತೋರಿಸ್ತೀವಿ. ಬರೀ ಬಂಡೆ, ಆ ಪೈಪಲ್ಲಿ ಆ ಮಗು ಸಿಕ್ಕಾಕೊಂಡಿದೆಯಲ್ಲ, ಆ ಜಾಗಕ್ಕೆ ಹೋಗಬೇಕು ಅಂದರೆ ಬಂಡೆನೇ ಕೊರಿಬೇಕು. ಅಕ್ಷರಶಃ ಒಂಥರ ಗುಹೆ ಆದಂಗೆ ಆಗ್ಬಿಟ್ಟಿದೆ ಅದು. ಅಷ್ಟರ ಮಟ್ಟಿಗೆ ಬಂಡೆಯನ್ನು ಕೊರೆದು ಆ ಜಾಗಕ್ಕೆ ಅವರು ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಂಡರ್ಫುಲ್ ವರ್ಕ್ ಅದು. ಸಾತ್ವಿಕ್ ಆರೋಗ್ಯ ನಾರ್ಮಲ್ ಆಗಿದೆ, ಯಾವುದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಇಂಜುರೀಸ್ ಯಾವುದೂ ಇಲ್ಲ. ಮಗುವಿಗೆ CT ಸ್ಕ್ಯಾನಿಂಗ್ ಮಾಡಲಾಗಿದೆ, ಆದರೆ ಹೆಚ್ಚಿನ ಪರೀಕ್ಷೆಗಳನ್ನ ಮಾಡಬೇಕಾಗಿರೋದ್ರಿಂದ ಮಗುವನ್ನು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡ್ತಾ ಇದ್ದೀವಿ ಅಂತ DHO ಅವರು ಪಬ್ಲಿಕ್ TV ಜೊತೆ ಮಾತನಾಡಿದ್ದಾರೆ. ಮೊದಲೇದಾಗಿ ಏನು ಅಂತಂದರೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಖುಷಿ ಪಡ್ತಾ ಇದ್ದಾರೆ. ಎರಡನೇದೇನು ಅಂತಂದರೆ ಸಿದ್ದಪ್ಪ ಮುತ್ತೆ ಇದ್ದಾರೆ, ಸಿದ್ದಪ್ಪ ಮುತ್ತೆನ ಒಂದು ಕೃಪೆಯಿಂದ, ಒಂದು ಪವಾಡದಿಂದ ಈ ರೀತಿ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಾಚರಣೆ ನಡೆದಿದೆ ಅಂತ ಕೂಡ ಎಲ್ಲರೂ ಕೂಡ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಯಾವ ರೀತಿ ಕಾರ್ಯಾಚರಣೆ ನಡೀತಾ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಹತ್ರ ಈಗ DHO ಅವರು ಕೂಡ ಇದ್ದಾರೆ. ಹಾಗೆ DHO ಅವ್ರನ್ನ ಮಾತಾಡ್ಸೋಣ. ಸರ್, ಯಾವ ರೀತಿ ಕಾರ್ಯಾಚರಣೆ ಇತ್ತು, ಯಶಸ್ವಿ ಕಾರ್ಯಾಚರಣೆಗೆ ಏನು ಹೇಳಿಕೆ ಸರ್? ಇದು ಇನ್ ಟೈಮ್ ಕಾರ್ಯಾಚರಣೆ ಪ್ರಾರಂಭ ಆಯ್ತು ಅಂತೇಳಿ ಮೊದಲನೇದಾಗಿ ಅನಿಸೋದು. ಯಾಕಂದರೆ ಈಗ ಮೊದಲಿನ ಕೇಸ್ಗಳು ಇರ್ಬೋದು, ಬೇರೆ ಬೇರೆ ಕೇಸ್ಗಳಲ್ಲಿ ಬಿದ್ದು 2-3 ತಾಸಿನ ನಂತರ ಇನ್ಫಾರ್ಮೇಷನ್ ಹೋಗ್ತಿತ್ತು. ವಿದಿನ್ ಹಾಫ್ ಆ್ಯನ್ ಅವರ್ ಇದು ನಮ್ಮ ಇಂಡಿ ಶಾಸಕರ ಗಮನಕ್ಕೆ ಬಂತು. ಇಮಿಡಿಯೇಟ್ಲಿ ಅವ್ರು ನನಗೆ ಫೋನ್ ಹಚ್ಚಿದ್ರು, DC ಸರ್ಗೆ ಫೋನ್ ಹಚ್ಚಿದ್ರು. ಅರ್ಧ ಗಂಟೆ ಒಳಗಡೆ ನಮ್ಮ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫ್ ವಿತ್ ಆಕ್ಸಿಜನ್ ಹೋಗಿ ಅಲ್ಲಿ ಅಷ್ಟೊತ್ತನದ್ರಾಗ DC ಸರ್ ಹೇಳಿ ಇದನ್ನು ತೆಗಿತಾ ಇದ್ದರು. ಆ ಕೊಳವೆ ಮುಖಾಂತರ ನಾವು ಆಕ್ಸಿಜನನ್ನು ಕಂಟಿನ್ಯೂಸ್ ಆಗಿ ಬಿಟ್ಟಿವಿ. ಆ ಮಗುವಿಗೆ ಆಕ್ಸಿಜನ್ ಸಿಕ್ಕಿದ್ರಿಂದ ಅದಕ್ಕೆ ಜೀವಾಪಾಯಕ್ಕೆ ಏನೂ ಆಗಲಿಲ್ಲ ಅಂತ ನಮಗೆ ಅನಿಸ್ತದೆ. ಸರಿ, ಈಗ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಮಗುಂದು? ಈಗ ವೈಟಲ್ ಸೈನ್ಸ್ ಎಲ್ಲ ನಾರ್ಮಲ್ ಅದ, ಪಲ್ಸ್ ನಾರ್ಮಲ್ ಐತಿ, ಆಕ್ಸಿಜನ್ 100% ಇದೆ, BP ಕರೆಕ್ಟ್ ಆಗಿದೆ, ಅಳ್ತಾ ಇದೆ ಮಗು, ಎಲ್ಲ ನಾರ್ಮಲ್ ಆಗಿದೆ. CT ಸ್ಕ್ಯಾನ್ ನಾರ್ಮಲ್ ಬರ್ತಂದ್ರೆ ನಾಳೆ ನಾಡ್ದು ಅವ್ರ ಮನ್ಯಾಗ ಹುಡುಗ ಆಡ್ತಿರ್ತದೆ. ಸೆರೆಬ್ರಲ್ ಹಿಡಿ ಇದ್ರೂ ಪೆಟ್ಟು ಎಲ್ಲಿ ಹೋಗಿಲ್ಲ, ಎಲ್ಲಿಯೂ ಗಾಯ ಅಂತಕ್ಕಂಥದ್ದು ತರ್ಚಿದ ಗಾಯನೂ ಆಗಿಲ್ಲ, ತರ್ಚಿದೆ ಅಷ್ಟೇ, ಗಾಯ ಏನೂ ಆಗಿಲ್ಲ. ಮಗು ಅಳ್ತಾ ಇದೆ ಅಂದರೆ ನಾರ್ಮಲ್ ಆಗಿದೆ ಅಂತ. ಮಗು ಸುಮ್ಮನೆ ಇರಬಾರ್ದು, ಸುಮ್ಮನೆ ಇದ್ದರೆ ಏನಾದರೂ ಡೇಂಜರ್ ಸೈನ್ಸ್ ಇದ್ದಂಗೆ. ಅಳ್ಳಾಕತ್ತೈತೆ ಅಂದ್ರೆ ಚೆಸ್ಟ್ ಕ್ಲಿಯರ್ ಇದೆ, ವಯಸ್ಸು ಬರ್ತಾ ಇದೆ, BP ನಾರ್ಮಲ್ ಇದೆ, ಪಲ್ಸ್ ನಾರ್ಮಲ್ ಇದೆ, ಟೆಂಪರೇಚರ್ ನಾನೇ ಮತ್ತೆ ನೋಡಿದ್ದೀನಿ ನಾರ್ಮಲ್ ಇದೆ. ಈಗ ಮಾನಿಟರ್ದಾಗ ಅವನು 99% ಆಕ್ಸಿಜನ್ನನ್ನು ನೋಡಿ ಬಂದಿದ್ದೀನಿ, 130 ಪಲ್ಸೂ ಇದೆ, ಎಲ್ಲ ನಾರ್ಮಲ್ ಇದೆ. ಸಲೈನನ್ನು ಹಚ್ಚಿದ್ದೀವಿ. ಈಗ ಡಿಹೈಡ್ರೇಟ್ ಹೆಂಗಾದರೂ ಆಗಿರ್ತೈತಿ. ಒಂದು ಸಲೈನ್ ಇದು ಮುಗಿದ ಮೇಲೆ ಈಗ ಒಂದು CT ಸ್ಕ್ಯಾನ್ ಒಂದು ಮಾಡಬೇಕಾಗುತ್ತೆ ಅಂದರೆ ಕ್ಲಿಯರ್ ಆಗುತ್ತೆ. ಹೌದು, CT ಸ್ಕ್ಯಾನ್ ಮಾಡಿಸಿದ್ಮೇಲೆ ಮುಂದಿನ ಚಿಕಿತ್ಸೆ ಏನಾದರೂ ಕೊಡಬೇಕಾದ್ರೆ ಅಂತೇಳಿ ಮಾಡಿಸೋದು ಹೊರತಾಗಿ ಅದೇನೇ ಹೆಚ್ಚಿನ ಚಿಕಿತ್ಸೆ ಅಲ್ಲ, ಹೆಚ್ಚಿನ ಚಿಕಿತ್ಸೆ ಅಲ್ಲ. ಅದರಲ್ಲಿ ಏನಾದರೂ ಲೋಪದೋಷ ಕಂಡ್ರೆ ಮಾತ್ರ ಅದು
CT ಸ್ಕ್ಯಾನ್ ಅವಶ್ಯಕ. ಈ ರೀತಿ ಒಂದು ಸ್ಪಷ್ಟಪಡಿಸಿದ್ದಾರೆ ವೈದ್ಯರು, ಯಾವುದೇ ರೀತಿಯ ಏನು CT ಸ್ಕ್ಯಾನ್ ಇದೆ ಅದರ ಅವಶ್ಯಕತೆ ಇಲ್ಲ, ಆದರೂ ಕೂಡ ಏನು ಅಂತಂದರೆ ನಾರ್ಮಲ್ ಆಗಿ ಒಂದು ತಪಾಸಣೆ ಮಾಡಲೇಬೇಕಾಗತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ನಿಜ, ಇದೆಲ್ಲ ಪ್ರಿಕಾಷನರಿ ಮೆಷರ್ಸ್. ಒಂದು ಸರ್ತಿ ಮಗುವನ್ನು ಈ ಥರ ಒಂದು ದೊಡ್ಡ ಅವಘಡದಿಂದ ಮಗುವನ್ನು ರಕ್ಷಣೆ ಮಾಡಿದ ನಂತರ ಸಹಜವಾಗಿ ವೈದ್ಯಕೀಯ ಚಿಕಿತ್ಸಾ ಪದ್ಧತಿಯಲ್ಲಿ ಏನೇನು ಆಗಬೇಕೋ ಆ ಕೆಲಸಗಳಾಗುತ್ತೆ. ಹಾಗಾಗಿ ಈಗ ತಾಲೂಕು ಆಸ್ಪತ್ರೆಯಲ್ಲಿ CT ಸ್ಕ್ಯಾನ್ ಫೆಸಿಲಿಟಿ ಇರಲ್ಲ. ಹಾಗಾಗಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲೊಂದು CT ಸ್ಕ್ಯಾನ್ ಮಾಡಿಸಿದ್ರೆ ಅಲ್ಲಿ ನಾರ್ಮಲ್ ಬಂದರೆ ಇನ್ನೇನು ಯೋಚನೆ ಮಾಡೋ ಹಾಗಿಲ್ಲ. ಅದನ್ನು ಹೆಚ್ಚುವರಿ ಚಿಕಿತ್ಸೆ ಅಂತ ಕರೆಯಲ್ಲ, ಹೆಚ್ಚುವರಿ ಪರೀಕ್ಷೆ ಅಂತ ಕರೀತಾರೆ. ಟೆಸ್ಟಿಂಗ್ ಅಷ್ಟೇ ಅದು. ಆ ಟೆಸ್ಟಿಂಗೋಸ್ಕರ CT ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಲ್ಲ, ಇಂಟರ್ನಲ್ ಇಂಜುರೀಸ್ ಏನಾದರೂ ಇರ್ಬೋದು, ಬ್ಲಡ್ ಕ್ಲಾಟ್ ಆಗಿರ್ಬೋದು, ಮೇಲ್ನೋಟಕ್ಕೆ ಕಂಡು ಬರಲ್ಲ ಅವೆಲ್ಲ. ಹಾಗಾಗಿ ಆ ಥರ ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ. ಅದರ್ವೈಸ್ DHO ಹೇಳಿದ ಪ್ರಕಾರ ಮಗು ಅಳುತ್ತಾ ಇದೆ ಅಂತಂದರೆ ನಿಜಕ್ಕೂ ನಾರ್ಮಲ್ ಆಗಿದೆ ಅಂತಲೇ ಅರ್ಥ. ಸೈಲೆಂಟ್ ಆಗಬಾರ್ದು ಮಗು ಯಾವತ್ತು. ಮಗು ಅಳುತ್ತಾ ಇದೆ, ಕ್ಲಿಯರ್ ಆಗಿದೆ, ಗಂಟ್ಲು ಕ್ಲಿಯರ್ ಆಗಿದೆ, ಪಲ್ಸ್ ಕ್ಲಿಯರ್ ಆಗಿದೆ, BP ಕ್ಲಿಯರ್ ಆಗಿದೆ, ಎಲ್ಲ ನಾರ್ಮಲ್ ಆಗಿದೆ. ರಕ್ಷಣಾ ಸಿಬ್ಬಂದಿ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನನ್ನ ಮಗ ಬದುಕಿ ಬಂದಿದ್ದಾನೆ. ಕಾರ್ಯಾಚರಣೆ ನಡೆಸಿದ ಎಲ್ಲರಿಗೂ ಧನ್ಯವಾದ ಅಂತ ಸಾತ್ವಿಕ್ ತಾಯಿ ಪೂಜಾ ಅವರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಾತ್ವಿಕ್ ವಾಪಸ್ ಬಂದಿದ್ದು ನನಗೆ ತುಂಬ ಖುಷಿ. ಅದನ್ನು ಮಾತುಗಳಲ್ಲಿ ಹೇಳೋಕ್ಕಾಗತ್ತಾ ತಾಯಿಯ ಖುಷಿಯನ್ನು? ಇವತ್ತು ಬೆಳಗ್ಗೆ ಆಕೆ ಹೇಳ್ತಾ ಇದ್ರು, ನನ್ನ ಮಗ ಮತ್ತೆ ಬದುಕು ಬಂದರೆ ನಮ್ಮ ತಾಂಡಾದಿಂದ ಮಠದ ತನಕ ನಾನು ದೀಡ್ ನಮಸ್ಕಾರ ಹಾಕ್ಕೊಂಡು ಹೋಗ್ತೀನಿ, ಹರಕೆ ಹೊತ್ಕೊಂಡಿದ್ದೀನಿ ಅಂತ. ಯಾವತ್ತಿದ್ರೂ ತಾಯಿ ಕರಳೆ. ಇನ್ನೆಷ್ಟು ವಿಲಿ ಒದ್ದಾಡಿರ್ತಾರೆ ಅವರು ಅಂತ ಅದು ಆಕೆಗೆ ಮಾತ್ರ ದುಃಖ ನೋವು ಏನು ಅಂತ ಗೊತ್ತಿರುತ್ತೆ. ಈಗ ಸಹಜವಾಗಿ ಮಗು ವಾಪಸ್ ಬಂದಿದೆ, ಆರೋಗ್ಯವಾಗಿದೆ ಅಂತಂದಾಗ ಖುಷಿಪಟ್ಟೇ ಪಡ್ತಾರೆ. ಇಡೀ ಕರ್ನಾಟಕನೇ ಖುಷಿ ಪಡ್ತಾ ಇದೆ ರೀ, ಇಡೀ ಕರ್ನಾಟಕವೇ ಖುಷಿ ಪಡ್ತಾ ಇದೆ. ಅಂಥದ್ರಲ್ಲಿ ತಂದೆ ತಾಯಿಗಳಿಗೆ ಖುಷಿ ಆಗಲ್ವಾ? ಸಹಜ, ಕ್ವೈಟ್ ನ್ಯಾಚುರಲ್. ಸಹಜವಾಗೇ ಸಂತೋಷ ಆಗುತ್ತೆ. ಎಲ್ಲರಿಗಿಂತ ಖುಷಿ ಪಟ್ಟಿರ್ತಕ್ಕಂಥವ್ರು ಈ ಆಪರೇಷನ್ ನಡೆಸಿದ್ರಲ್ಲ NDRFನವರು, ಎಷ್ಟು ಕಷ್ಟ ಬಿದ್ದಿದ್ರೆ ಪಾಪ. 20 ಗಂಟೆ ಆ ಮಗುವನ್ನು ಜೀವಂತ ಹೊರ ತೆಗೆದ್ರಲ್ಲ, ಅವರದ್ದು ನಿಜವಾದ ಸಾರ್ಥಕ ಕ್ಷಣ. ಸಾತ್ವಿಕ್ ಈಗ ನೋಡು, ಸಾತ್ವಿಕ್ ಮೇಡಮ್ ನೋಡ್ರಿ, ಓ ಸಕ್ಸಸ್ಫುಲ್ ಮೇಡಮ್. ಸರ್ ಈಗ ನೋಡ್ರಿ, ಸಿದ್ಧಲಿಂಗ ಮಹಾರಾಜ್ ಕಿ ಜೈ, ಸಿದ್ಧಲಿಂಗ ಮಹಾರಾಜ್ ಕಿ ಜೈ. ಸಾತ್ವಿಕ್ ಈಗ ನೋಡು, ಸಾತ್ವಿಕ್ ಮೇಡಮ್ ನೋಡ್ರಿ, ಓ ಸಕ್ಸಸ್ಫುಲ್ ಮೇಡಮ್. ಸರ್ ಈಗ ನೋಡ್ರಿ, ಸಿದ್ಧಲಿಂಗ ಮಹಾರಾಜ್ ಕಿ ಜೈ, ಸಿದ್ಧಲಿಂಗ ಮಹಾರಾಜ್. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಮಗುವನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕಾದ್ರೆ ಆಂಬ್ಯುಲೆನ್ಸ್ ಒಳಗಿನ ದೃಶ್ಯ. ಅಲ್ಲಿ ಆ ಡಾಕ್ಟರ್ಸ್ ಎಲ್ಲ ಇದ್ದಾರಲ್ಲ, ಎಲ್ಲರೂ ಮೊದಲಿಗೆ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟಿರ್ತಾರೆ. ಇವರು ಎಲ್ಲ ನುರಿತ ವೈದ್ಯರೇ, ಇವ್ರಿಗೂ ಗೊತ್ತಾಗ್ಬಿಡುತ್ತೆ ಮಗುವನ್ನು ಟೆಸ್ಟ್ ಮಾಡ್ತಾ ಇದ್ದ ಹಾಗೆಯೇ ತುಂಬ ಸೀರಿಯಸ್ ಏನೂ ಇಲ್ಲ, ಕ್ರಿಟಿಕಲ್ ಏನೂ ಇಲ್ಲ, ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಹಾಗಾಗಿ ಅವರೆಲ್ಲರೂ ಕೂಡ ಆಂಬ್ಯುಲೆನ್ಸ್ ಒಳಗಡೆ ಖುಷಿಯನ್ನು ವ್ಯಕ್ತಪಡಿಸಿದ ರೀತಿ ಹೀಗೆ. ಫುಲ್ ಖುಷಿ ಆಗ್ಯದ್ರಿ, ಖುಷಿ ಆಗ್ಯದ್ರಿ. ಶೀತಾಪುತ್ಯ ಹೊಳಿ ಹುಟ್ಟಿ ಬಂದಂಗ ಐತ್ರಿ, ಶೀತಾಪುತ್ಯ ಹೊಟ್ಟೆ ಹುಟ್ಟಿ ಬಂದಂಗ ಐತ್ರಿ. ಫುಲ್ ಖುಷಿ ರೀ, ಫುಲ್ ಖುಷಿ ಆಗ್ಯದ್ರಿ, ಖುಷಿ ಆಗ್ಯದ್ರಿ. ಶೀತಾಪುತ್ಯ ಹೊಳಿ ಹುಟ್ಟಿ ಬಂದಂಗ ಐತ್ರಿ, ಶೀತಾಪುತ್ಯ ಹೊಟ್ಟೆ ಹುಟ್ಟಿ ಬಂದಂಗ ಐತ್ರಿ. ಫುಲ್ ಖುಷಿ ರೀ, ಫುಲ್ ಖುಷಿ ಆಗ್ಯದ್ರಿ, ಖುಷಿ ಆಗ್ಯದ್ರಿ. ಶೀತಾಪುತ್ಯ ಹೊಳಿ ಹುಟ್ಟಿ ಬಂದಂಗ ಐತ್ರಿ, ಶೀತಾಪುತ್ಯ. ತಾಯಿಯ ಖುಷಿ, ಸಿದ್ದಪ್ಪಾಜಿಯವರೇ ಮತ್ತೆ ಹೊಟ್ಟೆನಲ್ಲಿ ಹುಟ್ಟು ಬಂದಂಗೆ ಆಯಿತು. ಇನ್ನು ಮುಂದೆ ಸಾತ್ವಿಕ್ ಅಂತ ಕರೆಯಲ್ಲ ನಾನು, ಮಗುಗೆ ಹೆಸರನ್ನ ಬದಲಾಯಿಸ್ತೀನಿ ಅಂತೆಲ್ಲ ಬಹಳ ಖುಷಿ ಪಟ್ಟಿದ್ದಾರೆ ಅವರ ತಂದೆ ತಾಯಿ ಎಲ್ಲರೂ ಕೂಡ. ಒಂದು ದೊಡ್ಡ ಆತಂಕ, ದೊಡ್ಡ ಬಂಡೆ ತಲೆ ಮೇಲಿಂದ ಇಳಿದಂಗೆ ಆಗಿದೆ ಎಲ್ರಿಗೂ ಕೂಡ. ಇಷ್ಟು ಕಷ್ಟಪಟ್ಟಿದ್ರು ಕೂಡ ಶ್ರಮ ಸಾರ್ಥಕವಾಯ್ತಲ್ಲ ಅಂತ.